ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಏನು ಅಂತಂದರೆ, ವರ್ಕೌಟ್ ಯಾರು ಮಾಡ್ತಾರೋ, ಅಂದರೆ ಜಿಮ್ಗೆ ಹೋಗಿ ಯಾರು ವರ್ಕೌಟ್ ಮಾಡ್ತಾರೋ ಅಥವಾ ಜಿಮ್ಗೆ ಹೋಗೋಕ್ಕಾಗ್ದೇ ಮನೆಯಲ್ಲಿ ವರ್ಕೌಟ್ ಮಾಡಲಿಕ್ಕೆ ಈಸಿ ಆಗಲಿ ಅಂತ ಈ ಒಂದು ಪ್ರಾಡಕ್ಟ್ನ ನಾನು ತರಿಸಿದ್ದೀನಿ. ಸೊ ಹಾಗಾದರೆ ಇದು ಯೂಸ್ಫುಲ್ ಹೌದೋ ಅಲ್ವೋ, ಹಾಗೆ ಇದರ ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಇವಾಗ ಕೊಡ್ತೀನಿ. ಅದಕ್ಕೂ ಮೊದಲು ಫಸ್ಟು ನಾವು ಇವಾಗ ಇದರ ಅನ್ಬಾಕ್ಸಿಂಗ್ ಮಾಡೋಣ. ಪ್ರಾಡಕ್ಟ್ ಹೇಗಿದೆ ಅಂತೇಳಿ ಫಸ್ಟ್ ತಿಳ್ಕೊಳ್ಳೋಣ. ಸೊ ಪ್ಯಾಕಿಂಗ್ ಬಂದ್ಬಿಟ್ಟು ಬಾಕ್ಸ್ ಥರ ಏನೂ ಮಾಡಿಲ್ಲ, ಅವರು ಜಸ್ಟ್ ಒಂದು ಕವರಲ್ಲಿ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಯಾಕಂದರೆ ಪ್ರಾಡಕ್ಟ್ ಆ ಥರ ಇದೆ ಇದು. ಸೊ ಹಾಗಾಗಿ ಇವಾಗ ಹೀಗೆ ಓಪನ್ ಮಾಡೋಣ. ಇದು ಯೂಸ್ಫುಲ್ ಅಂತ ಅನ್ಕೊತೀನಿ, ಯಾಕಂದರೆ ನಾವು ಜಿಮ್ಗೆ ಹೋಗ್ಬೇಕಾದ್ರೆ ಈಗೆಲ್ಲ ನಾವು ರೆಗ್ಯುಲರ್ ಜಿಮ್ಗೆ ಹೋಗ್ತೀವಲ್ವ, ಸೊ ಅವಾಗ ಅವರು ಜಿಮ್ಮಲ್ಲಿ ನಮಗೆ ಇದರದ್ದೊಂದು ಕ್ಲಾಸ್ ಮಾಡ್ತಾರೆ. ಸೊ ಸಿಕ್ಕಾಪಟ್ಟೆ ಯೂಸ್ಫುಲ್ ಅಂತ ಅನ್ನಿಸ್ತು. ಹಾಗಾಗಿ ಇನ್ ಕೇಸ್ ಜಿಮ್ಗೆ ಏನಾದರೂ ಹೋಗೋಕ್ಕಾಗಲಿಲ್ಲ ಅಂತಂದರೆ ಅಂಥ ಟೈಮಲ್ಲಿ ಮನೆಯಲ್ಲೇ ಮಾಡ್ಕೊಬೋದಲ್ಲ, ಯೂಸ್ಫುಲ್ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ಬುಕ್ ಮಾಡಿದೆ, ಈಸಿ ಆಗತ್ತೆ ಅಂತ. ಒಂದು ಬ್ಯಾಗ್ ಥರ ಕೂಡ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ, ಅಂದರೆ ಮಾಡಾದ್ಮೇಲೆ ಎತ್ತಿಟ್ಕೊಬೋದು. ಈ ಒಂದು ಪ್ರಾಡಕ್ಟ್ ಬಂದು ನಾನು ಯಾವ ವೆಬ್ಸೈಟಲ್ಲಿ ಇದನ್ನು ಆರ್ಡರ್ ಮಾಡಿದೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತೀನಿ. ನೋಡಿ, ಈ ಥರದ ಒಂದು ಏನು ಅಂದರೆ ರ್ಯಾಪ್ ಥರ ಕೊಟ್ಟಿದ್ದಾರೆ. ಸೊ ಫಿಕ್ಸ್ ಮಾಡಿದಾರೋ ಮಾಡ್ಕೊಬೇಕು ಗೊತ್ತಿಲ್ಲ ನನಗಿನ್ನು. ನೋಡೋಣ, ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಪೀಸ್ ಇದೆ ಅಂತಲೂ ಗೊತ್ತಿಲ್ಲ ಇದರಲ್ಲಿ. ಓಕೆ, ಎಸ್, ಎಲ್ಲ ಅವರೇ ರೆಡಿ ಮಾಡಿಕೊಟ್ಟಿದ್ದಾರೆ. ಸದ್ಯ ನಾವೇನು ಮಾಡೋದಿರಲ್ಲ. ನೋಡಿ, ಇದು ಬಂದ್ಬಿಟ್ಟು ಪ್ಲಾಸ್ಟಿಕ್. ಇದು ಬಂದ್ಬಿಟ್ಟು ಪ್ಲಾಸ್ಟಿಕ್ ಆಗಿದೆ, ಕಂಪ್ಲೀಟ್ಲಿ ಪ್ಲಾಸ್ಟಿಕ್. ಇದು ಯೆಲ್ಲೋ ಕಲರಲ್ಲಿದೆ. ಇದರ ಕ್ವಾಲಿಟಿ ಬಂದು ಓಕೆ ಅಂದರೆ ತುಂಬ ಚೆನ್ನಾಗಿದೆ ಅಂತಲೂ ನಾನು ಹೇಳಲ್ಲ, ಅಥವಾ ತುಂಬ ಲೋ ಕ್ವಾಲಿಟಿ ಅಂತ ಕೂಡ ಹೇಳಲ್ಲ. ಓಕೆ ಕ್ವಾಲಿಟಿ ಬಂದು ಇದು. ಸೊ ಚೆನ್ನಾಗಿದೆ. ಎಷ್ಟು ಪೀಸ್ ಬಂದಿದೆ ಅಂದರೆ, ನನಗೆ ಆರ್ಡರ್ ಮಾಡಬೇಕಾದ್ರೆ ನಾನು ನೋಡಿರೋದು ಎಷ್ಟು ಅಂತಂದರೆ 10 ಪೀಸ್ ಅಂತ ಇದೆ ಈ ಥರ. ಓಕೆ, ಇದು ಬಂದು ಲ್ಯಾಡರು 10 ಅಂತೇಳಿ. ಸೊ ಇದರಲ್ಲಿ ಎಷ್ಟಿದೆ ಅಂತ ನೋಡೋಣ ಇವಾಗ. 1 2 ಒಂದ್ಸಲ ಎಲ್ಲ ಫುಲ್ ಹಾಕ್ಕೊಂಬಿಡು, ಈಸಿ ಆಗುತ್ತೆ. 1 2 3 4 5 6 7 8 9 10. ಎಸ್, 10 ಇದೆ. ಕೆಲವ್ರಿಗೆ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ 8 ಎಲ್ಲ ಕಳಿಸ್ಬಿಟ್ಟಿದ್ದಾರೆ. ನನಗೆ ಕರೆಕ್ಟಾಗಿ 10 ಕಳಿಸಿದ್ದಾರೆ. ಇದು ನನಗೆ ಯೂಸ್ಫುಲ್. ಇದು ನಾವು ತುಂಬ ಗ್ಯಾಪ್ ಮಾಡ್ಕೊಬೇಕಾಗತ್ತೆ. ಇದೇನಿದೆ ಈ ಥರ ಕೊಟ್ಟಿದ್ದಾರಲ್ಲ, ಇದನ್ನು ಸ್ವಲ್ಪ ಲೆಂತ್ ಮಾಡಿಕೊಂಡು ಈ ಥರ ಗ್ಯಾಪ್ ಮಾಡ್ಕೊಬೇಕು. ಹೀಗೆ ಇಷ್ಟಿಷ್ಟು ಇರಬೇಕು, ಒಂದು ಅಂದಾಜಲ್ಲಿ ಗ್ಯಾಪ್ ಇರಬೇಕು ಇದು. ಸೊ ಮನೇಲಿ ವರ್ಕೌಟ್ ಮಾಡ್ತೀನಿ ಅಂದರೆ ತುಂಬ ಯೂಸ್ ಆಗುತ್ತೆ. ಬಟ್ ಇದು ಪರ್ಟಿಕ್ಯುಲರ್ ಆಗಿ ಇದನ್ನು ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಬೋದು. ತುಂಬ ವೆಯ್ಟ್ ಇರ್ತೀನಿ, ನಾನು ಸ್ಲಿಮ್ ಆಗಬೇಕು ಅಂತಂದರೆ 100% ಇದು ಯೂಸ್ಫುಲ್ ಅಂತ ಹೇಳ್ತೀನಿ ಈ ಒಂದು ಪ್ರಾಡಕ್ಟು. ಸೊ ಈ ಪ್ರಾಡಕ್ಟ್ನ ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಜಂಪ್ ಮಾಡೋದಾಗಿರ್ಬೋದು, ವೆಯ್ಟ್ ಲಾಸ್ ಮಾಡೋದಾಗಿರ್ಬೋದು, ಮತ್ತು ಸ್ಪೋರ್ಟ್ಸ್ ಮ್ಯಾನ್ ಏನಿರ್ತಾರೋ, ಈ ಸ್ಪೋರ್ಟ್ಸಿಗೆ ಕೆಲವರು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಸೊ ಅವರು ಇಂಥ ಪ್ರಾಡಕ್ಟ್ಗಳನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಜಿಮ್ಮಲ್ಲಿ ನೀವು ನೋಡಿರ್ಬೋದು. ಸೊ ಈ ಥರ ಪ್ರಾಡಕ್ಟ್ನ ನಾವು ಕೂಡ ಯೂಸ್ ಮಾಡ್ಬೋದು. ಏನಕ್ಕೆ ಅಂದರೆ ಕಾರಣ ಇಷ್ಟೇ, ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲು, ಮೈಯಲ್ಲಿರುವಂಥ ಬೊಜ್ಜನ್ನು ಕಮ್ಮಿ ಮಾಡಬೇಕು ಅಂದರೆ ಈ ಥರದ ಪ್ರಾಡಕ್ಟ್ನ ನಾವು ಯೂಸ್ ಮಾಡಬೇಕಾಗತ್ತೆ. ನಿಜವಾಗ್ಲೂ ಈ ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಯೂಸ್ಫುಲ್. ಯಾಕಂದರೆ ಜಿಮ್ಮಲ್ಲಿ ನಾವೆಲ್ಲ ವರ್ಕೌಟ್ ಮಾಡ್ತೀವಲ್ಲ, ಸೊ ಇದನ್ನು ನಾವು ಯೂಸ್ ಮಾಡೇ ಮಾಡ್ತೀವಿ. ಹಾಗಾಗಿ ನನಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಸಮ್ಟೈಮ್ಸ್ ಜಿಮ್ಗೆ ಹೋಗೋಕ್ಕಾಗಲ್ಲ, ಟೈಮ್ ಇರೋದಿಲ್ಲ. ಅವಾಗ ಏನಾಗುತ್ತೆ, ಆ ಟೈಮಿಂಗ್ಸು ಸ್ಕಿಪ್ ಆಗೋಗುತ್ತೆ. ಸೊ ಆವಾಗ ನಾವು ಮನೆಯಲ್ಲೇ ನಾವು ವರ್ಕೌಟ್ ಮಾಡ್ಬೋದು. ಈ ಟೆರೆಸ್ ಅಂದರೆ ಮನೆ ಹಾಲ್ ಏನಾದರೂ ದೊಡ್ಡದಾಗಿದ್ದರೆ ಮನೆಯಲ್ಲೇ ಮಾಡ್ಕೊಬೋದು. ಇಲ್ಲ ಮೇಲ್ಗಡೆ ಟೆರೆಸ್ ಏನಾದರೂ ಫ್ರೀ ಇದೆ, ಟೆರೆಸ್ ಮೇಲೆ ನಮಗೆ ಮಾಡಲಿಕ್ಕೆ ಓಕೆ ಅಂತ ಕಂಫರ್ಟ್ ಅನಿಸಿದರೆ ನೀವು ಮಾಡ್ಕೊಬೋದು. ಇದು ಸಿಕ್ಕಾಪಟ್ಟೆ ವರ್ತ್ ಅಂತ ಹೇಳ್ತೀನಿ. ಸೊ ಏನು ಅಂದರೆ ಇಷ್ಟಿಷ್ಟಗಲ ನಾವು ಗ್ಯಾಪ್ ಮಾಡ್ಕೊಬೇಕಾಗತ್ತೆ. ಒಂದು ಇಷ್ಟಗಲ ಗ್ಯಾಪ್ ಇರಬೇಕಾಗತ್ತೆ, ಅಂದರೆ ನಮಗೆ 2 ಕಾಲಿನ ಪಾದ ಏನಿರುತ್ತೋ ಅದು ಒಳಗಡೆ ಹೋಗಬೇಕು. ಸೊ ಇಷ್ಟಗಲ ನಾವು ಇಷ್ಟರಿಂದ ಇಷ್ಟು 2 ಪಾದ ಇಡೋ ಅಷ್ಟು
ಏನು ಅಂತಂದರೆ ಅಗಲ ಮಾಡ್ಕೊಬೇಕು. ಅಂದರೆ ಒಂದು ಜಂಪ್ ಮಾಡಿದ್ರೂ ಎರಡು ಪಾದ ಇರಬೇಕು, ಟಚ್ ಆಗಬಾರ್ದು, ಟಚ್ ಆಗಬಾರ್ದು, ಆ ಥರ ಮಾಡ್ಕೊಬೇಕು. ಸೊ ಇದನ್ನ ಒಂದೊಂದೇ ಗ್ಯಾಪ್ ಮಾಡ್ಕೊಬೇಕು. ಈ ಥರ ಹಿಂಗೆ ಗ್ಯಾಪ್ ಮಾಡ್ಕೊಂಡು ಆ್ಯಕ್ಚುಲಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ಚಿಕ್ಕ ಗ್ಯಾಪ್ ಮಾಡಿರೋದು. ಇದು ತೋರಿಸ್ಬೇಕು ಅಂತ ಮಾತ್ರ ನಾನು ಅಷ್ಟೇ ಈ ಥರದೊಂದು ಇದು ಒಂದೇ ಒಂದು ಗ್ಯಾಪ್ ಮಾಡಿದ್ದೀನಿ. ಇದು ಲ್ಯಾಡರ್ ಶೇಪಲ್ಲಿ ಇರುವಂತಹ ಒಂದು ಜಿಮ್ ಎಕ್ವಿಪ್ಮೆಂಟ್ಸ್ ಇದು. ಸೊ ಈ ಒಂದು ಎಕ್ವಿಪ್ಮೆಂಟ್ ಏನಿದೆಯೋ ಏನು ಅಂತಂದರೆ ಮನೇಲೇ ವರ್ಕೌಟ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಹೋಮ್ ಮೇಕರ್ಸ್ ಅವ್ರಿಗೆ ಕೂಡ ಆಗುತ್ತೆ, ಜಿಮ್ಮಿಗೆ ಹೋಗ್ಲಿಕ್ಕೆ ಆಗಲ್ಲ ಆ ಥರ ಇರೋರಿಗೆ ಕೂಡ ಇದು ತಗೊಂಡ್ರೆ. ಕೆಲವು ಜಿಮ್ ಹೋಗೋಕ್ಕಾಗಲ್ಲ, ಮನೇಲೆ ವರ್ಕೌಟ್ ಮಾಡಬೇಕಾಗತ್ತೆ, ಸ್ವಲ್ಪ ವಾರ್ಮ್ ಅಪ್ ಮಾಡಿಕೊಂಡು ಆ ನಂತರ ಇದು ಜಂಪ್ ಮಾಡೋದಾಗಿರ್ಬೋದು, ಅದಕ್ಕೆ ಯೂಸ್ ಆಗುತ್ತೆ. ಇದ್ರಲ್ಲಿ ಸುಮಾರು ಟೈಪ್ಸ್, ಇದು ಒಂದೇ ಲ್ಯಾಡರಲ್ಲಿ ಸುಮಾರು ಥರದ ವೆರೈಟಿ ಸ್ಟೆಪ್ಸ್ ಬರುತ್ತೆ. ವರ್ಕೌಟ್ ಒಂದೇ ಥರ ಬರಲ್ಲ. ಸಿಂಗಲ್ ಲೆಗ್ ಇಡ್ತಾರೆ, ಮತ್ತೆ ಡಬಲ್ ಲೆಗ್ ಇಡ್ತಾರೆ, ಆಮೇಲೆ ಜಂಪ್ ಮಾಡ್ಬೇಕಾಗತ್ತೆ, ಕಾಲು ಆಚೆ ಮತ್ತೆ ಒಳಗೆ ಹಾಕೋ ಥರನೂ ಇರುತ್ತೆ. ಆ ಥರದ್ದೆಲ್ಲ ಇದೆ ಇದರಲ್ಲಿ. ಡಿಫ್ರೆಂಟ್ ಆಗಿದೆ ಈ ಒಂದು ಲ್ಯಾಡರ್ ಅಲ್ಲಿ. ಸೊ ಹಾಗಾಗಿ ಈ ಲ್ಯಾಡರ್ ಪರ್ಟಿಕ್ಯುಲರ್ ಆಗಿ ನನಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಅಂತಾನೆ ನಾನು ತರಿಸಿದ್ದೀನಿ. ಯಾಕಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದರೆ ನಾವು ವೆಯ್ಟ್ ಲಾಸ್ ಮಾಡ್ಕೊಬೇಕಾಗತ್ತೆ. ಬೇರೆಯವ್ರಿಗೋಸ್ಕರ ನಾವು ಮಾಡ್ಕೊಂಡಿದ್ರು ಕೂಡ ವೆಯ್ಟ್ ಲಾಸ್ ನಮಗೋಸ್ಕರ ನಾವು ನಮ್ಮ ಆರೋಗ್ಯಕ್ಕೋಸ್ಕರ ಮಾಡ್ಕೊಬೇಕಾಗತ್ತೆ. ಸೊ ಇದು ತೋರಿಸ್ತೀನಿ, ಇದರ ಪ್ರೈಸ್ ಏನಿದೆ, ಹಾಗೆ ಹೇಗಿದೆ ಇದರ ಒಂದು ಪಿಕ್ಚರ್ ಅನ್ನೋದನ್ನು ತೋರಿಸ್ತೀನಿ ಇವಾಗ. ನೋಡಿ, ತುಂಬ ಚೆನ್ನಾಗಿದೆ ಪ್ರಾಡಕ್ಟು, ತೊಗೊಬೋದು. ಈ ಪ್ರೈಸಲ್ಲಿ ಸಿಗೋದು ನಿಜವಾಗ್ಲೂ ಡೌಟೇ. ನೋಡಿ ಈ ಥರ ಹೀಗೆ ಇಷ್ಟಿಷ್ಟು ಗ್ಯಾಪ್ ಇರುತ್ತೆ. ನಾನು ನಿಮಗೆ ತೋರಿಸ್ಲಿಕ್ಕೆ ಅಷ್ಟೇ ನಾನು ಆ ಥರ ಮಾಡಿರೋದು. ಇಷ್ಟು ಗ್ಯಾಪ್ ಇರುತ್ತೆ, ಇಷ್ಟು ಗ್ಯಾಪ್ನ ನೀವು ಮಾಡ್ಕೊಬೇಕು. ಅಡ್ಜಸ್ಟೇಬಲ್ ಇದು, ಆಯಿತಾ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೆಪ್ಸ್ ನೋಡಿ ತೋರಿಸಿದ್ದಾರೆ ಇದರಲ್ಲಿ. ಇಲ್ಲಿ ಬಾಕ್ಸ್ ಖಾಲಿ ಇದೆ, 2 ಪಾದ ಮಾತ್ರ ಇಲ್ಲಿದೆ. ನೆಕ್ಸ್ಟ್ ಒಳಗಡೆ 2 ಪಾದ ಇದೆ, ಹೊರಗಡೆ ಮತ್ತೆ ಬಂದಿದೆ. ಅಂದರೆ ಈ ಟೈಪ್ಸಲ್ಲಿ ಮಾಡಬೇಕು. ಎಷ್ಟು ಟೈಪ್ಸ್ ಇದೆ ನೋಡಿ, 1 2 3 4 5 ಟೈಪ್ಸ್ ಜಸ್ಟ್ ಇದರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಅಂದರೆ ಈ ಒಂದು ಲ್ಯಾಡರಲ್ಲಿ ರನ್ನು, ಅಂದರೆ ಈಗ ಲ್ಯಾಡರ್ ಏನು ಬರುತ್ತೋ ಈ ಒಂದು ಗ್ಯಾಪಲ್ಲಿ ಏನು ಬರುತ್ತೋ ಓಡ್ ಬಂದು ಅಲ್ಲಿ 2 ಪಾದ ಇಟ್ಟು ಜಂಪ್ ಮಾಡಿ ಮತ್ತೆ ಹೋಗಬೇಕು, ಆ ಥರ. ಅಂದರೆ ರನ್ನಿಂಗ್ ಕೂಡ ಇದೆ ಇದರಲ್ಲಿ. ಅವರು ತಗೊಂಡ್ರೆ ವಿಡಿಯೋಸ್ ಕೂಡ ಸಿಗತ್ತೆ. ಇದು ತಗೊಂಡ್ರೆ ನೀವು ವಿಡಿಯೋಸ್ ನೋಡ್ಕೊಂಡು ಕೂಡ ನೀವು ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನೋಡಿ, ನಾನು ಹೇಳಿದೆ ರನ್ನಿಂಗ್ ಅಂತ ಹೇಳ್ಬಿಟ್ಟು, ನೋಡಿ ಈ ಥರ ರನ್ನಿಂಗ್ ಮಾಡೋದು, ಇದು ಕೂಡ ಈ ಥರ ಕೂಡ ನೀವು ಯೂಸ್ ಮಾಡ್ಕೊಬೋದು. ಚೆನ್ನಾಗಿದೆ. ಸೊ ಈ ಒಂದು ಪ್ರಾಡಕ್ಟು ಪ್ಲಾಸ್ಟಿಕಲ್ಲಿ ಆದ್ರೂ ಕೂಡ ಚೆನ್ನಾಗಿದೆ. ನನಗೆ ಯೂಸ್ ಅಂತ ನನಗೆ ಪರ್ಟಿಕ್ಯುಲರಾಗಿ ಅನಿಸ್ತು. ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನು ತರಿಸಿದ್ದೀನಿ. ಸೊ ಇದು ರೇಟ್ ಬಂದ್ಬಿಟ್ಟು ಈಗ ಪ್ರೆಸೆಂಟ್ ಪ್ರೈಸ್ ಬಂದ್ಬಿಟ್ಟು 232 ರೂಪಾಯಿಗಿದೆ. ಮತ್ತು ಇದು ಶಿಪ್ಪಿಂಗ್ ಚಾರ್ಜ್ ಇಲ್ಲ. ಕಂಪ್ಲೀಟ್ಲಿ ಇದರ ಪ್ರೈಸ್ ಬಂದು 232 ರೂಪಾಯಿ ಈಗಾಗಿರುವಂತಹ ಪ್ರೈಸ್ ಆಗಿದೆ. ಸ್ಟಾರ್ ರೇಟಿಂಗ್ ಕೂಡ 4.3 ಇದೆ, ಆಯಿತಾ. ಮತ್ತು ಫ್ರೀ ಸೈಜಲ್ಲಿರೋ ಅಂಥದ್ದು. ಹಾಗೆ ಏನು ಅಂತಂದರೆ, ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ. ಹೇಗೆ ಅಂದರೆ ಪ್ಲಾಸ್ಟಿಕ್ ಗಟ್ಟಿ ಇದೆ, ಮತ್ತು ಲ್ಯಾಡರ್ ಬಂದ್ಬಿಟ್ಟು 8 ಅಂತ ಕೊಟ್ಟಿದ್ದಾರೆ. ಬಟ್ ನನಗಿಲ್ಲಿ 10 ಸಿಕ್ಕಿದೆ. ಯಾಕಂದರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಲ್ಲಿ 10 ಲ್ಯಾಡರ್ ಅಂತಲೇ ಕೊಟ್ಟಿರೋದು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಡ್ಜಸ್ಟೇಬಲ್ ವಿತ್ ಲ್ಯಾಡರ್ 10 ವಿತ್ ಅಡ್ಜಸ್ಟೇಬಲ್ ಅಂತ ಇದೆ. ಸೊ 10 ಅಂತಲೇ ಆಗಿರೋದು. ಬಟ್ ಇಲ್ಲಿ ಮೇನ್ ಮೆನುವಲ್ಲಿ ನೋಡಿದಾಗ 8 ಅಂತ ಕೊಟ್ಟಿದ್ದಾರೆ. ಆದರೆ ನನಗೆ 10 ಸಿಕ್ಕಿದೆ. ಕೆಲವರಿಗೆ 8 ಸಿಗ್ಬೋದೇನೋ ಗೊತ್ತಿಲ್ಲ ನನಗೆ, ಬಟ್ ನನಗೆ ಮಾತ್ರ 10 ಸಿಕ್ಕಿದೆ. ಸ್ಟಾರ್ ರೇಟಿಂಗ್ ಕೂಡ ತುಂಬ ಚೆನ್ನಾಗಿದೆ, 4.3 ಇದೆ. ಆಮೇಲೆ ತರಿಸಿದಂಥವರು ಸ್ಟಾರ್ ರೇಟಿಂಗ್ ಕೂಡ 5 ಕೊಟ್ಟಿದ್ದಾರೆ. ಮತ್ತು ರಿವ್ಯೂ ಚೆನ್ನಾಗಿ ಕೊಟ್ಟಿದ್ದಾರೆ, ಎಕ್ಸಲೆಂಟ್ ಅಂತ ಕೊಟ್ಟಿದ್ದಾರೆ, ಗುಡ್ ಅಂತ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ. ನನಗಂತೂ ಈ ಒಂದು ಪ್ರಾಡಕ್ಟ್ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಈಗ ಪ್ರೆಸೆಂಟ್ ಪ್ರೈಸ್ ಹೇಳಿದೆ ನಾನು, 232 ರೂಪಾಯಿ ಅಂತ ಪ್ರೆಸೆಂಟ್ ಪ್ರೈಸ್ ಹೇಳಿದ್ದೀನಿ. ಸೊ ನಾನು ತೊಗೊಂಡಿದ್ದು ಇದು ಎಷ್ಟು ಕೊಟ್ಟಿದ್ದೀನಿ, ಕರೆಕ್ಟು 211 ರೂಪಾಯಿ ನಾನು ಕೊಟ್ಟಿರೋಂಥ ಆರ್ಡರ್ ಮಾಡಿದ್ರಲ್ಲೇ ಇರುತ್ತಲ್ವಾ. ಆರ್ಡರ್ ಮಾಡಿದ್ದಿದೆ, ತೋರಿಸ್ತೀನಿ ಒಂದು ನಿಮಿಷ. ನೋಡಿ 232 ಪ್ರೆಸೆಂಟ್ ಇದೆ ಅಲ್ವಾ. ಸೊ ನಾನು ಆರ್ಡರ್ ಮಾಡಿ ಬೈ ಮಾಡಿರೋದು 211 ರೂಪಾಯಿ. 211 ರೂಪಾಯಿಗೆ 25 ರೂಪೀಸ್ ಮೈನಸ್. 25 ರೂಪೀಸ್ ಮೈನಸ್ ಆಗಿದೆ. 211 ರೂಪಾಯಿಗೆ ನನಗೆ ಈ ಒಂದು ಪ್ರಾಡಕ್ಟ್ ಸಿಕ್ಕಿದೆ. ಸೊ ಅವಾಗವಾಗ ಪ್ರೈಸ್ ಅಪ್ ಆ್ಯಂಡ್ ಡೌನ್ ಆಗ್ತಾನೆ ಇರುತ್ತೆ. ಸೊ ಅದಕ್ಕೆ ವರಿ ಮಾಡಬೇಡಿ, 10-20 ರೂಪಾಯಿ ಡಿಫ್ರೆನ್ಸಲ್ಲಿ ಏನೂ ಮಾಡೋಕ್ಕಾಗಲ್ಲ. ಬಟ್ ಏನು ಅಂದರೆ ಪ್ರಾಡಕ್ಟ್ ಚೆನ್ನಾಗಿದೆ, ಮನೆಯಲ್ಲಿ ನೀವು ವರ್ಕೌಟ್ ಮಾಡೋರಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ಈ ಒಂದು ಪ್ರಾಡಕ್ಟ್ ಮತ್ತು ನಾನು ಕೊಟ್ಟಿರೋಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ, ವೀಡಿಯೋಸ್ ನೋಡ್ತಿದ್ದೀರಾ, ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ
ಇಲ್ಲಿವರೆಗೂ ಪೇಷನ್ಸಿಂದ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್.